Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಜೊತೆಗೆ ಜೆಡಿಎಸ್ ನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮೈಸೂರಿನಲ್ಲಿ. ಈಗ ದೃಶ್ಯಗಳಲ್ಲಿ ತಾವೇನು ನೋಡ್ತಾ ಇದ್ರಿ, ಜೆಡಿಎಸ್ ನ ಕಾರ್ಯಕರ್ತರು ಮೈಸೂರಿನಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ನಮ್ಮ ಕರ್ನಾಟಕದ SIT ತನಿಖೆ ಯಾವುದೇ ತನಿಖೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಚೆನ್ನೈಗೆ ಹೋಗ್ಲಿಕ್ಕೂ ಅಧಿಕಾರ ಇಲ್ಲ, ಮಲೇಷ್ಯಾಕ್ಕೆ ಹೋಗಿ ಮಾಡಲಿಕ್ಕೂ ಅಧಿಕಾರ ಇಲ್ಲ, ಆಸ್ಟ್ರೇಲಿಯಾ ಅಲ್ಲಿ ಮಾಡಲಿಕ್ಕೂ ಅಧಿಕಾರ ಇಲ್ಲ. ಈ ಎಲ್ಲ ಕಾರಣಗಳಿಂದ ಈ ತನಿಖೆಯನ್ನು CBIಗೆ ಒಪ್ಪಿಸಲೇಬೇಕು, ನ್ಯಾಯ ಸಿಗಲೇಬೇಕು, ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಹೋರಾಟ ನಮ್ಮದು ಪ್ರಾರಂಭ ಆಗಿದೆ. ಪೆನ್ ಡ್ರೈವ್ ಎಲ್ಲಿ ಸಿದ್ಧ ಆಗ್ತಾ ಇದೆ ಅಂತ ತಮಿಳುನಾಡಲ್ಲಿ ಸಿಕ್ತು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಲೇಷ್ಯಾದಲ್ಲಿ ಲ್ಯಾಬ್ರೇಟರಿ ಇದೆಯಂತೆ, ಅಲ್ಲಿ ತಯಾರು ಮಾಡಿದರು, ಅಲ್ಲಿಂದ ಕಳಿಸಿದ್ರು, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ರು. ಯಾರು ಮಾಡಿಸಿದ್ದಾರೆ ಅಂತ ತಮಗೆ ಅನುಮಾನ? ನೇರವಾಗಿ ದೇವರಾಜೇಗೌಡರು ಹೇಳಿದರು, ಕಾರ್ತಿಕ್ ಅವರು ಶಿವಕುಮಾರ್ಗೆ ಕೊಟ್ಟಿದ್ದೀನಿ, ಶಿವಕುಮಾರ್ ಆದೇಶ ಪ್ರಕಾರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥ ನನ್ನ ಹತ್ರ ಇದೇ ದಾಖಲಾತಿ ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ. ಶಿವರಾಮೇಗೌಡರು ನಿಜ ಶಿವಕುಮಾರ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಶಿವರಾಮೇಗೌಡ ನೇರವಾಗಿ ಅವರೇ ಆಪಾದನೆ ಮಾಡಿದ್ದಾರೆ. ಇವರು ಪ್ರತಿದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು SIT ಅಧಿಕಾರಿಗಳನ್ನ ಕರೆದು ನಾಳೆ ಏನಾಗ್ತದೆ ಅನ್ನೋದನ್ನು ಇವರೇ ಹೇಳ್ತಾ ಇದ್ದಾರೆ. ಒಂದು ತನಿಖಾ ಅಧಿಕಾರ ಕೊಟ್ಟ ಮೇಲೆ ತನಿಖೆಯವ್ರು ಏನಾದರೂ ಹೇಳಬೇಕು, ತನಿಖೆ ರಿಪೋರ್ಟ್ ಬಂದ ಮೇಲೆ ಬಾಯ್ಬಿಡ್ಬೇಕಲ್ಲ, ಅದು ಯಾವುದು ಕೂಡ ಹೇಳ್ತಾ ಇಲ್ಲ. ನಾಳೆ ಏನು ತನಿಖೆ ಮಾಡ್ತೀವಿ ಅನ್ನೋದನ್ನೇ ಇವ್ರು ಬಂದು ಇವ್ರಿಗೆ ಹೇಳ್ತಾರೆ, ಅವ್ರನ್ನ ಬೇಡ ಇವ್ರಿಗೆ ಮಾಡು ಅಂತಕ್ಕಂಥ ಆದೇಶ ಅವ್ರು ಕೇಳಲೇಬೇಕು. ಅಪ್ಪ ಹೇಳ್ದಂಗೆ ಹೇಳೋ ಹೂವು ಅಂತ. ಹಂಗೆ ಇವರು ಅಧಿಕಾರಿಗಳು ಅವ್ರ ಕೈಗೊಂಬೆಯಾಗಿ ಸರ್ಕಾರದ ಕೈಗೊಂಬೆ ಏನು ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ನ್ಯಾಯ ಸಿಗಲ್ಲ. ಇದರಿಂದ ನೀವು CBI ವಹಿಸಬೇಕು. ನೀವು ವಹಿಸ್ತಾ ಇದ್ದರೆ ನಾವು ಇನ್ನು ಇದರ ಬೆನ್ನಲ್ಲೇ ಈಗ ಪೆನ್ ಡ್ರೈವ್ ಬಗ್ಗೆ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಈಗ ಚಿಕ್ಕಮಗಳೂರಿನಲ್ಲಿ DCM DK ಶಿವಕುಮಾರ್ ನೀಡಿದ್ದಾರೆ. ಪಾಪ ಕುಮಾರಣ್ಣಂಗೆ ನನ್ನ ರಾಜೀನಾಮೆ ಬೇಕಂತೆ, ರಾಜೀನಾಮೆ ಕೊಡೋಣ ಪಾಪ ಬೇಕಲ್ವಾ ಅವರಿಗೆ ಅಂಥೇಳಿ ತುಂಬಾ ವ್ಯಂಗ್ಯಭರಿತವಾಗಿ ಇವತ್ತು ಮಾತಾಡಿದ್ದಾರೆ. ಎಲ್ಲ ಬ್ಲಾಕ್ ಮೇಲ್, ಕಿಂಗ್ ಆಫ್ ಬ್ಲಾಕ್ ಮೇಲ್ ಅಂಥೇಳಿ ಕುಮಾರಸ್ವಾಮಿ ಅವರನ್ನ ಕರೆದಿದ್ದಾರೆ. ನನ್ನ ಹೆಸರು, ದೇವೇಗೌಡರ ಹೆಸರು ತಗೋಬೇಡಿ ಅಂತ ಅಂದ್ರು. ಮತ್ತೆ ಯಾಕೆ ಕುಮಾರಸ್ವಾಮಿ ಚಿಂತೆ ಮಾಡ್ತಿದ್ದಾರೆ ಹಾಗಾದ್ರೆ ಅನ್ನುವಂಥದ್ದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂದ್ರಲ್ಲ, ಲಾಯರ್ ಇವರು ಜಡ್ಜ್ಮೆಂಟ್ ಕೊಡೋದಕ್ಕೆ ಜಡ್ಜ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಹೋಗಿ ಕೋರ್ಟ್ನಲ್ಲಿ ವಾದ ಮಾಡಲಿ ಅಂತ ಹೇಳಿ DK ಶಿವಕುಮಾರ್ ಇವತ್ತು ವ್ಯಂಗ್ಯಭರಿತವಾಗಿ ಜೊತೆಗೆ ಅಷ್ಟೇ ಖಾರವಾಗಿಯೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ನಿನ್ನೆ ಸುದೀರ್ಘವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕುಮಾರಸ್ವಾಮಿ ಅವರು ಮಾತಾಡಿದರು. ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು. ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಯಾರೋ ಲಾಯರು ಗೀಯರು ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಪ ಕುಮಾರಣ್ಣಗೆ ನಂಗೆ ರಾಜೀನಾಮೆಗೆ ಬೇಕಂತೆ, ಪಾಪ ರಾಜೀನಾಮೆ ಬೇಕಂತೆ. ಅದೇನೋ ವಕೀಲರ ನಾಯಕದ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ರಾಜೀನಾಮೆ, ಪಾಪ ಬೇಕಲ್ವ ಅವ್ರಿಗೆ. ಎಲ್ಲ ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್ ಮಾಡಿ ಕೊಡೋಣ ರಾಜೀನಾಮೆ. ಪಾಪ ಅವ್ರಿಗೆ ಆಸೆ ಇದೆ. ಇನ್ಯಾರು ಮಾಡಿ ಏನು ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ, ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಪಾಪ ಮಾಡಲಿ, ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ, ಅಸೆಂಬ್ಲಿ ಇದೆ, ಎಲ್ಲ ತಗೊಂಡು ಬರಲಿ, ಮಾತಾಡೋಣ. ಅಲ್ಲ ಯಾವ್ದಾದ್ರು ಡಿವೇಟ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನೇನಿದೆ ಎಲ್ಲ ಬಿಚ್ಕೊಳ್ಳಿ. ಅಯ್ಯೋ ಸುಮ್ಮನೆ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ.
ಅವ್ರು ಏನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ತಗೋಬೇಡಿ ಅಂದರು. ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ, ಅವರೇ ಬೇರೆ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ. ಪಾಪ ಆತ ಮಗನೂ ಹೇಳ್ದ, ಇವ್ರು ಹೇಳಿದ್ರು, ಮತ್ತೆ ಇನ್ಯಾಕೆ ಉರಿ ಮಾಡ್ಕೋತಾ ಇದ್ದಾರೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.